ಎಲ್ಲರಿಗೂ ನಮಸ್ಕಾರ. ಹೊಟ್ಟೆಪಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರ ಲೈಫಲ್ಲಿ ನಾವು ಗಾಳಿಪಟ ಹಾರಿಸಿರ್ತೇವೆ. ಗಾಳಿಪಟ ಹೆಂಗಂದರೆ ದೊಡ್ಡವರನ್ನು ಸಣ್ಣವರಾಗಿಸಿ ಮತ್ತು ಮಕ್ಕಳ ತುಂಬ ಖುಷಿ ಪಡುವ ಆಟ ಇದು ಎಂಥವ್ರನ್ನಾದರೂ ಖುಷಿ ಪಡಿಸುತ್ತೆ, ಅಂಥ ದೊಡ್ಡ ಆಟ ಇದು. ಅದಕ್ಕಾಗಿ ಸರ್ಕಾರ ಅಲ್ಲದೆ ಸುಮಾರು NGOಗಳು ಹಾಗೆ ಪ್ರೈವೇಟ್ ಆರ್ಗನೈಸೇಷನ್ಗಳು ಸುಮಾರು ವರ್ಷದಿಂದ ಕೈಟ್ ಫೆಸ್ಟಿವಲ್ನ ಆಚರಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಬೇರೆ ಬೇರೆ ದೇಶದಿಂದ ಆಯಿತು, ಬೇರೆ ಬೇರೆ ಜಿಲ್ಲೆ ರಾಜ್ಯದಿಂದ ಬಂದು ಬೇರೆ ಬೇರೆ ಥರ ಗಾಳಿಪಟವನ್ನು ಹಾರಿಸೋದನ್ನು ನಾವು ನೋಡ್ಬೋದು. ಅದೇ ನಮ್ಮ ಭಾರತದಲ್ಲಿ ಗುಜರಾತ್ನಲ್ಲಿ ಅತ್ಯಂತ ದೊಡ್ಡ ಕೈಟ್ ಫೆಸ್ಟಿವಲ್ ನಡೆಯುತ್ತೆ. ಹಾಗೆ ನಮ್ಮ ರಾಜ್ಯದಲ್ಲಿ ನೋಡಿದರೆ ಬೆಳಗಾಮಲ್ಲಿ ಅತ್ಯಂತ ದೊಡ್ಡ ಕೈಟ್ ಫೆಸ್ಟಿವಲ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಗಾಳಿಪಟ ಹಾರಿಸುತ್ತಾರೆ. ಈಗ ಅದೇ ಮಾದರಿಯಲ್ಲಿ ಕೋಟೆನಾಡು ಅಂತ ಫೇಮಸ್ ಆದ ಬಾಲ್ಕೋಟೆಯಲ್ಲಿ ಕೈಟ್ ಫೆಸ್ಟಿವಲ್ ನಡೀತಾ ಇದೆ. ಬನ್ನಿ ಇಲ್ಲಿ ಯಾವ ಥರ ಗಾಳಿಪಟಗಳಿದೆ ಮತ್ತು ಅಲ್ಲಿ ಬಂದ ಆರ್ಗನೈಸರ್ಸ್ ಮತ್ತು ವಾಲಂಟಿಯರ್ಸ್ಗಳನ್ನು ಮಾತಾಡಿಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಸಂದೇಶ್ ಕಡ್ಡಿ. ಹಾಂ ಸರ್, ಯಾವ ಊರಿಂದ ಬಂದಿದ್ರೆ ಎಷ್ಟು ವರ್ಷದಿಂದ ಇದು ಮಾಡ್ತೀವಿ ಸರ್? ಬೆಲ್ಗಮ್ಮಿಂದ ಬಂದಿದ್ದೀನಿ. ಹೈ ಫ್ಲೈಯರ್ಸ್ ಬೆಲ್ಗಮ್ ಅಂತ. ನಾನು ಲಾಸ್ಟ್ 15 ವರ್ಷದಿಂದ ಗಾಳಿಪಟ ಹಾರಿಸ್ತಿದ್ದೀನಿ, ಗಾಳಿಪಟ ಡಿಸೈನ್ ಮಾಡ್ತೀನಿ ಮತ್ತು ಕೈಟ್ ಫೆಸ್ಟಿವಲ್ಸ್ ಆರ್ಗನೈಸ್ ಮಾಡ್ತೀನಿ. ಓಕೆ, ಏನು ಖುಷಿ ಇದೆ ಸರ್ ಈ ಕೈಟ್ ಫೆಸ್ಟಿವಲಿಂದ ಮತ್ತು ಹಾರಿಸ್ತೀರಾ? 15 ಇಯರ್ಸಿಂದ ಎಕ್ಸ್ಪೀರಿಯನ್ಸ್. ಇಟ್ಸ್ ಅ ಪ್ಯಾಷನ್. ಯಾವಾಗ ನೀವು ಹಾರಿಸ್ತೀರಾ ಅವಾಗ ಹುಡುಗರಾಯಿತು ದೊಡ್ಡವರಾಯಿತು ಎಲ್ಲರೂ ಅದನ್ನು ನೋಡಿ ಖುಷಿ ಪಡ್ತಾರೆ. ಇವರು ಬಾಲ್ಯತನಗಳೇ ಮತ್ತೆ ಮರಳಿ ಬರೋ ಹಂಗೆ ನೆನಪಿಸ್ಕೋತಾರೆ. ಸೊ ದಟ್ ಈಸ್ ಎಸೆನ್ಸ್ ಆಫ್ ಕೈಟ್ ಫ್ಲೈಯಿಂಗ್. ಖುಷಿ ಆಗುತ್ತೆ. ಅದನ್ನು ಬಾಲ್ಯದಾಗಿಂದ ಎಲ್ಲ ನಾವು ಹಾಬಿನ ಮತ್ತೆ ವಾಪಸ್ ರಿವೈವ್ ಮಾಡೋದಕ್ಕೆ ಮತ್ತೆ ಚಿಕ್ಕ ಆಕಾರದ್ದು ದೊಡ್ಡ ಆಕಾರದ್ದು ಪಟ ನೋಡಿ ಎಲ್ಲಾನು ತುಂಬಾ ಮತ್ತೆ ಟಿವಿ ಮತ್ತೆ ಮೊಬೈಲ್ನಿಂದ ಹೊರಗೆ ಗ್ರೌಂಡ್ ನಲ್ಲಿ ಬಂದು ಒಂದ್ಸ ಎಲ್ಲ ಜೊತೆ ನಿಂತ್ಕೊಂಡು ಕೂಡ್ಕೊಂಡು ನೋಡಿ ಎಂಜಾಯ್ ಮಾಡಿ ಒನ್ ಸ್ಕೈ ನಾವು ಪ್ರಮೋಟ್ ಮಾಡ್ತೀವಿ. ಮತ್ತೆ ಎಲ್ಲೆಲ್ಲಿ ಹೋಗಿದ್ದಾರೆ ಸರ್ ಕೈಟ್ ಫೆಸ್ಟಿವಲ್ ಇಂಡಿಯಾದಲ್ಲಿ? ನಾನು ಇಂಡಿಯಾದಾಗೆ ಆಲ್ಮೋಸ್ಟ್ ಅರೌಂಡ್ ಒಂದು 16ರಿಂದ 18 ಕಡೆ ಮಾಡಿದ್ದೀನಿ. ಆಮೇಲೆ ಒಂದು 16ರಿಂದ 18 ಕಂಟ್ರಿನ ರಿಪ್ರೆಸೆಂಟ್ ಮಾಡಿದ್ದೀನಿ ಇಂಡಿಯಾದಿಂದ. ಮತ್ತು ಈ ಫ್ಯಾಷನ್ ಹೇಗೆ ಒಟ್ಕೊಳುತ್ತೆ ಸರ್ ನಿಮಗೆ? ಫ್ಯಾಷನ್ನು ಇದು ನನಗೆ ನನ್ನ ಫ್ಯಾಮಿಲಿಯಿಂದ ಬಂದಿದ್ದು. ಓಕೆ, ಈಗ ಯಾವುದೆಲ್ಲ ಟೈಪ್ಸ್ ಕೈಟ್ಸ್ ತಂದಿದ್ದಾರೆ ಸರ್? ಇನ್ಫ್ಲೇಟಬಲ್ ಕೈಟ್ಸ್ ಇದಾವೆ, ಸಿಂಗಲ್ ಲೈನ್ ಕೈಟ್ಸ್ ಇದಾವೆ, 2 ಲೈನ್ ಕೈಟ್ಸ್ ಇದಾವೆ, ಸ್ಟಂಟ್ ಕೈಟ್ಸ್ ಇದಾವೆ. ಲಾಟ್ ಆಫ್ ವೆರೈಟೀಸ್ ಆರ್ ದೇರ್. ದೇ ಆರ್ ಆಲ್ ಡಿಸೈನ್ಡ್ ಬೈ ಮೀ. ಓಕೆ, ದೇ ಆರ್ ವೆರಿ ಯುನೀಕ್ ಕೈಟ್ಸ್. ಫೈನ್. ಸೊ ಯು ಡೋಂಟ್ ಸಿ ದೀಸ್ ಕೈಟ್ಸ್ ಎನಿವೇರ್ ಎಲ್ಸ್. ಈಗ ಡೆಮೋ ಯಾವುದೆಲ್ಲ ಇದೆ ಸರ್? ಈಗ ಇನ್ಫ್ಲೇಟಬಲ್ ಕೈಟ್ಸ್ ಇದಾವೆ, ಡೆಲ್ಟಾ ಕೈಟ್ಸ್ ಇದಾವೆ. ಸೊ ಕಾಂತಾರ ಇದೆ, ರುಪಾಕು, ಇಟ್ಸ್ ಅ ಜಪನೀಸ್ ಡಿಸೈನ್. ಓಕೆ, ಮಾರಿಯೋ ಇದೆ, ಬ್ಯಾಟ್ಮ್ಯಾನ್ ಇದೆ. ಗೌರ್ಮೆಂಟಿಂದ ಎಷ್ಟು ಫೆಸಿಲಿಟಿ ಇದೆ ಸರ್ ಇದಕ್ಕೆ? ಬಿಕಾಸ್ ಫ್ಯಾಷನ್ ಇಲ್ಲ ಗೌರ್ಮೆಂಟಿಂದ ಏನು ಗೊತ್ತಿದೆ. ಓಕೆ, ಫುಲ್ಲಿ ಫ್ರೀನು. ಯು ಆರ್ ಇನ್ವೆಸ್ಟಿಂಗ್ ಆನ್ ಯುವರ್ ಓನ್ ಆ್ಯಂಡ್ ಯು ಆರ್ ಡೂಯಿಂಗ್ ಗುಡ್ ಫ್ಯಾಷನ್ ಅಷ್ಟೇ. So all our own investment, it's our own hobby. So we spend on our own pocket. ಬಿಕಾಸ್ ಅಲ್ಲಿ ಗುಜರಾತ್ನವ್ರು ಒಬ್ರು ಹೇಳಿದ್ರು ಏನೋ ಸ್ಪಾನ್ಸರ್ ಮಾಡ್ತಾರೆ ಗೌರ್ಮೆಂಟ್ಗಳು ಅಂತ, ಅದಕ್ಕೆ ಫೆಸ್ಟಿವಲ್ಗೆ ಮಾಡ್ತಾರೆ. ಫೆಸ್ಟಿವಲ್ಗೆ ಮಾಡ್ತಾರೆ ಅಷ್ಟೇ. ಅದು ತಪ್ಪು ಕಲ್ತಿರ್ತಾನೆ. ಆ ಫೆಸ್ಟಿವಲ್ ನೈಟಿಗೆ ಯಾರು ಮಾಡೋದಿಲ್ಲ. ಗಾಳಿಪಟ ಹಾರಿಸುವಾಗ ಏನೆಲ್ಲ ಸೇಫ್ಟಿ ಬೇಕು ಸರ್? ಒಂದು ಸ್ವಲ್ಪ ಕಾಶಿಯಸ್ ತಗೋಬೇಕು. ಓಪನ್ ಟೆರೆಸ್ದಲ್ಲಿ ಹಾರಿಸ್ಬೇಡ್ರಿ, ಮೈದಾನಲ್ಲಿ ಹಾರಿಸ್ರಿ. ಆಮೇಲೆ ಮಾಂಜಾ ಯೂಸ್ ಮಾಡಬೇಡ್ರಿ. ಸೊ ಈ ಒಂದು ಸ್ವಲ್ಪ ಕಾಶಿಯಸ್ ಇದೆ. ನೀವು ಮೋಟರ್ ಸೈಕಲ್ ಓಡಿಸ್ಬೇಕಾದ್ರೂ ಹೆಲ್ಮೆಟ್ ಹಾಕೋಬೇಕು, ರೂಲ್ಸ್ ಪಾಲಿಸ್ಬೇಕು. ಹಂಗೆ ಗಾಳಿಪಟ ಹಾರಿಸ್ಬೇಕಾದ್ರೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಒಂದು ಸ್ವಲ್ಪ ಇದು ರೂಲ್ಸ್ ಅಂದ್ರೆ ಅಥವಾ ಕಾಶಿಯಸ್ ಆಗಿ ಹಾರಿಸ್ಬೇಕು. गुजरात राजकोट से है। ये हॉबी है सिर्फ हमारे लिए कि ये सब इंजॉयमेंट है। हम शो पे आते हैं, इंजॉय करते हैं, हमको पतंग अच्छी लगती है इसलिए हम उड़ाते हैं। सब हॉबी है हमारी। सभी यहाँ पे होलकाइटिस है, सबका हॉबी है। कोई पर्सनल पैसे के लिए नहीं करता। अलग अलग कंट्री से आके कुछ को अलग अलग जॉब होगी, सब सिर्फ हॉबी के लिए आएंगे, इंजॉयमेंट करने के लिए आएंगे और घूमने आएंगे, ओनली फॉर इंजॉय। आपको कैसा पता चला इधर फेस्टिवल का? काइट इधर फेस्टिवल ऑर्गेनाइज करती है ना गवर्नमेंट, तो हमको कांटेक्ट करती है क्योंकि हम इस फील्ड में 12 साल से
2010 में हमने चालू किया। हमारा पूरा इंडिया के ऑल ओवर काइटेशन है जितना हमारा ग्रुप है पूरे का। कोई भी इवेंट होगी, कोई भी क्या होगा तो उसका एक मैसेज आ जाएगा। फ्रॉम गवर्नमेंट यू गेट एनी फैसिलिटीज? यस, गवर्नमेंट हमको यहाँ पे आने का चार्जेस देती है, रहने खाने और घूमने का, और उसमें सब अलग अलग इंक्लूड होता है। अलग अलग गवर्नमेंट का बजट क्या हिसाब से होगा। Okay. कि अगर हम अहमदाबाद में तो अहमदाबाद में बड़ा बजट हो तो वहाँ पे स्टे 10 दिन का होगा, घूमने का होगा और खाने पीने का सब खर्च। हॉबी कैसा है आपको? ये तो मेरे फादर से शुरू हुआ था। मेरे फादर को 2009 में ये सब राजकोट में गुजरात में काइट फेस्टिवल हुआ था, वहाँ पे देखा था। तो उससे भी देखा कि यार हम क्यों नहीं कर सकते ऐसा। Okay. इससे सब स्टार्ट हुआ और अभी यहाँ पे 12 साल से 20 साल से हम कंटिन्यू कर रहे हैं। कर्नाटका आप पहली बार आए और नहीं, कर्नाटका हम आ चुके हैं, पर ये सिटी में हम पहली बार। कैसा लगा ये कर्नाटका में आ रहे हैं ना? कर्नाटका तो हमको अच्छा ही लगता है। हाँ. हम यहाँ पे पहली बार नहीं, मैं आई थिंक 5-6 बार आ गए कर्नाटक। ಗಾಳಿಪಟ ಹಾರಿಸಿ ಸಂತೋಷ ಪಟ್ಟು. ಅಮರ್ ಅಂತ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ. ಬಾಲ್ಕೋಟೆಗೆ ಫಸ್ಟ್ ಟೈಮ್ ಅಥವಾ ಕೈಟ್? ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಕೈಟ್ ಫೆಸ್ಟಿವಲ್ ಪರವಾಗಿ. ನಮ್ಮ ಟೀಮ್ ಅವರು ಇದು 3rd ಟೈಮ್ ಆರ್ 4th ಟೈಮ್ ಮೋಸ್ಟ್ ಪ್ರಾಬಬ್ಲಿ ಇದು ಅಟೆಂಡ್ ಆಗ್ತಾ ಇರೋದು. ಮತ್ತು ಇದೇ ಥರ ನಾವು ಬೆಳಗಾಮಲ್ಲಿ, ಗುಜರಾತಲ್ಲಿ ಮತ್ತು ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಕೈಟ್ ಫೆಸ್ಟಿವಲ್ಸ್ ನಡೆಯುತ್ತೆ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತೀವಿ. ನಮ್ಮ ಟೀಮಿಂದ ಅಬ್ರಾಡಲ್ಲಿ ಹೋಗಿ ಕೈಟ್ ಫೆಸ್ಟಿವಲ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಓಕೆ. ನಮ್ಮದು ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘ ಅಂತ 40 ಮೆಂಬರ್ಸ್ದು ಒಂದು ಕಮಿಟಿನೇ ಇದೆ. ಓಕೆ. ನಾವು ಪ್ರತಿ ವರ್ಷ ಜುಲೈ ತಪ್ಪಿದ್ರೆ ಆಗಸ್ಟಲ್ಲಿ ನಾವು ಸ್ಟೇಟ್ ಲೆವೆಲ್ಲು ಮತ್ತು ನ್ಯಾಷನಲ್ ಲೆವೆಲ್ ಕೈಟ್ ಫೆಸ್ಟಿವಲ್ಲು ಜೊತೆಲಿ ಕೈಟ್ ಕಾಂಪಿಟೇಷನ್ನು ಆರ್ಗನೈಸ್ ಮಾಡ್ತೀವಿ. ನಮ್ಮೂರಿನ ವಿಶೇಷತೆ ಏನಂತಂದರೆ, ನಮ್ಮೂರಲ್ಲಿ ಪ್ರತಿ ಒಂದು ಮನೆಯಲ್ಲೂ ಪಟ ಅವರೇ ಓನಾಗಿ ಬ್ಯಾಂಬೂಲಿ ಮತ್ತು ಅಲ್ಲಿ ದಿಗಾಂತ ಲೋಕಲ್ ಮೆಟೀರಿಯಲ್ಲೇ ಯೂಸ್ ಮಾಡಿ ಓಕೆ. ಕೈಟ್ ಫೀಲ್ಡ್ ಮಾಡಿ ಪ್ರತಿಯೊಬ್ಬರು ಬಂದು ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಜುಲೈಯಲ್ಲಿ ವಿಂಡ್ ಇರುತ್ತಾ ಸರ್ ಅವಾಗ? ಆ್ಯಕ್ಚುಲ್ ಆಗಿ ಆಷಾಢ ಮಾಸ ಬರುತ್ತೆ. ಆಷಾಢದಲ್ಲಿ ಗಾಳಿಪಟ ಆಡೋದು ಆಗಿಂದ ಪದ್ಧತಿ. ನಮ್ಮೂರಲ್ಲಿ ಆಷಾಢ ಮಾಸ ಯಾವಾಗ ಬರುತ್ತೆ ಹಾಗೇನೇನೆ ಅವ್ರು ನಾರ್ತ್ ಇಂಡಿಯನ್ ಅಲ್ಲಿ ಸಂಕ್ರಾಂತಿ, ಅವ್ರು ಸಂಕ್ರಾಂತಿಗೆ ಉತ್ತರಾಯಣ ಅಂತ ಅಂದ್ಬಿಟ್ಟು ಸಂಕ್ರಾಂತಿಗೆ ಮಾಡ್ತಾರೆ ಗುಜರಾತ್ ಎಲ್ಲ. ಬಟ್ ನಮ್ಮೂರಲ್ಲಿ ನಾವು ಆಗಸ್ಟಲ್ಲಿ, ಜುಲೈ ತಪ್ಪಿದ್ರೆ ಆಗಸ್ಟಲ್ಲಿ ನಾವು ಕೈಟ್ ಫೆಸ್ಟಿವಲ್. ಓಕೆ. ನೀವು ಕರ್ನಾಟಕದ ಯಾವ ಭಾಗದಲ್ಲಿ ಕೈಟ್ ಫೆಸ್ಟಿವಲ್ ಜಾಸ್ತಿ ಇದೆ ಏನೋ ಇನ್ಫಾರ್ಮೇಷನ್? ಪ್ರತಿ ವರ್ಷ ಜನವರಿಲಿ ಸ್ಟಾರ್ಟ್ ಆಗುತ್ತೆ. ಓಕೆ. ಬೆಳಗಾಮಲ್ಲಿ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ನಡೆಯುತ್ತೆ. ಬೆಳಗಾಮಲ್ಲಿ, ಹುಬ್ಳಿಲಿ, ಮತ್ತು ಅದೇ ಥರ ನೆಕ್ಸ್ಟ್ಗೆ ಈಗ ಹೊಸದಾಗಿ ಬಾಗಲಕೋಟೆ ಒಂದು ಇಂಟ್ರೊಡ್ಯೂಸ್ ಆಗಿದೆ. ಮತ್ತು ಅದೇ ಥರ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಜಾನಪದ ಪರಿಷತ್ತವರು ಪ್ರತಿ ವರ್ಷನೂ ಸ್ಟೇಟ್ ಲೆವೆಲ್ ಕೈಟ್ ಕಾಂಪಿಟೇಷನ್ ಮಾಡ್ತಾರೆ. ಅವರು ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಕೈಟ್ ಫೆಸ್ಟಿವಲನ್ನು ಆರ್ಗನೈಸ್ ಮಾಡ್ತಾರೆ, ಕಾಂಪಿಟೇಷನ್ನು ಮತ್ತು ಫೆಸ್ಟಿವಲ್ಲು. ನಮ್ಮ ಟೀಮ್ ಅವ್ರು ಪ್ರತಿ ವರ್ಷನೂ ಆ ಕೈಟ್ ಫೆಸ್ಟಿವಲ್ ಕಾಂಪಿಟೇಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಮತ್ತು ಹಂಗೆ ಬರ್ತಾ ನೆಕ್ಸ್ಟು ಜುಲೈಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಡೆಯುತ್ತೆ ಕಾಂಪಿಟೇಷನ್ನು. ಅದೇ ಥರ ನಡೀತಾ ಇರುತ್ತೆ. ಕರ್ನಾಟಕದಲ್ಲೂ ತುಂಬ ಕಡೆ ಈಗ ಇದು ನಶಿಸಿ ಹೋಗ್ತಾ ಇರೋ ಕಲೆ ಅಂತ ಅಂದ್ಬಿಟ್ಟು ತುಂಬ ಕಡೆ ಇದಕ್ಕೆ ಉತ್ತೇಜನ ಕೊಡಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈ ಫೆಸ್ಟಿವಲ್ಸನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ ಸರ್ ಫೆಸ್ಟಿವಲ್ ಆರ್ಗನೈಸ್ ಮಾಡೋಕ್ಕೆ? ಮತ್ತು ಫೆಸ್ಟಿವಲ್ ಆರ್ಗನೈಸಿಗೆ ಸಪೋರ್ಟ್ ಮಾಡುತ್ತೆ, ಇಲ್ಲ ಅಂತಲ್ಲ. ಅದೇ ಹೇಳಿದ್ನಲ್ಲ ನಾನು, ಜಾನಪದ ಪರಿಷತ್ ಅಂತಲೇ ಇದೆ ಕರ್ನಾಟಕ, ಒನ್ ಆಫ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಅದನ್ನು ಅವರು ಪ್ರತಿ ವರ್ಷನೂ ಅವರು ಜುಲೈ ಆಷಾಢ ಮಾಸದಲ್ಲಿ ಒಂದೊಂದು ಇದರಲ್ಲಿ ಒಂದೊಂದು ಜಿಲ್ಲೆಯಲ್ಲಿ, ಡಿಸ್ಟಿಕಲ್ಲಿ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ. ಬಟ್ ಅದೇ ಇನ್ನೂ ಸ್ವಲ್ಪ ಉತ್ತೇಜನ ಕೊಡೋವಂಥ ಒಂದು ಗೌರ್ಮೆಂಟ್ ಬರಬೇಕು ನಿಮಗೂ, ಹಾಗಿನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಪ್ರತಿ ವರ್ಷ ಗುಜರಾತಲ್ಲಿ ಬಜೆಟಲ್ಲೇ ಕೈಟ್ ಫೆಸ್ಟಿವಲ್ಗಳು ಅಂತ ಅಂದ್ಬಿಟ್ಟು ಆ ಥರ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಈ ಒಂದು ಕಲೆ ಉಳಿಯೋಕ್ಕೆ ಒಂದು ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಗಮನ ಕೊಡಬೇಕು. ನಾವಂತೂ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡಿದ್ರೆ ಆಗಿರುತ್ತೆ. ಡಿಫಿಕಲ್ಟೀಸ್ ಏನು ಸರ್ ಈ ಕೈಟ್ ಪಟ ಹಾರಿಸ್ಬೇಕು? ಹೌದೌದು, ಡಿಫಿಕಲ್ಟ್ ಇದೆ. ಆ್ಯಕ್ಚುಲ್ ಆಗಿ ಇದೆಲ್ಲ ನಾವೆಲ್ಲ ಲೈನನ್ನು ಪಾಲಿಶ್ ಕರೆಕ್ಟ್ ನೋಡೋಕ್ಕೆ ಅಷ್ಟೇ, ನಮಗೆ ನೋಡಿ ಅದಕ್ಕೆ. ಬಟ್ ಮಾಡೋದು ಆಗಲಿ ಮತ್ತು ಅದನ್ನು ಆರಿಸೋದಾಗಲಿ ಅದೊಂದು ಕಲೆ ಎಲ್ಲರೂ ಬರೋಂಥದ್ದಲ್ಲ. ಮತ್ತೆ ಬೆನಿಫಿಟ್ಸ್ ಏನಿದೆ ಸರ್ ಆ್ಯಕ್ಚುಲಿ ಕೈಟ್ಸ್ ಇಂದ? ಫ್ಯಾಷನ್ ಅಲ್ಲ, ತುಂಬಾ ಒಂದು ಫ್ಯಾಷನ್ನು ಮತ್ತು ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋ ಅಂತ ತುಂಬ ಒಂದು ಮೆಸೇಜಸ್ ಇದ್ದಾವೆ. ಇವತ್ತು ಗೆಸ್ಟ್ಗಳು ಬಂದು ಮಾತಾಡೋ ಮಠ ಯಾವ ಥರ ಏನಿಗೆ ಎತ್ತ
ಅದಕ್ಕೆ ಸೂತ್ರ ಸರಿಯಾಗಿರ್ತದೆ, ಮತ್ತು ಅದು ಆರಿಸೋರು ಸರಿಯಾಗಿರ್ಬೇಕು. ಅದೇ ಥರ ಅದಕ್ಕೆ ಲೈಫ್ ಒಂದು ಅಡಾಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಇದು ತುಂಬಾ ಇದೆ ಈಗ ಪರ್ಸ್ನಲಿ. ಅದೇ ಹೋದ್ರೆ ಗೊತ್ತಾಗ್ತಾ ಮೆಸೇಜಸ್ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ಇಂಥ ದೊಡ್ಡ ಕೈಟ್ ಫೆಸ್ಟಿವಲ್ ಆರ್ಗನೈಸ್ ಮಾಡಿದ್ದಕ್ಕೆ ಬಾಲ್ಕೋಟ್ ಜನತೆಗೆ ಹಾಗೂ ಆರ್ಗನೈಸ್ ತಂಡಕ್ಕೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗಲ್ಲ. ನೀವು ಇಂಥ ಫೆಸ್ಟಿವಲ್ಗಳನ್ನು ಸಹಕರಿಸಿ ಮತ್ತು ನಮ್ಮ ಕಲೆಗಳನ್ನು ಉಳಿಸಿ.